ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸಾರಿಗೆ ಸ್ವಾಗತ. ಸೊ ಇವತ್ತು ಕೂಡ ಕ್ಲೀನಿಂಗ್ನ ವ್ಲಾಗ್ ಇರುತ್ತೆ. ನೆನ್ನೆ ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ ನೆನ್ನೆದು ಸ್ವಲ್ಪ ಡೀಪ್ ಕ್ಲೀನ್ ಇತ್ತು. ಇವತ್ತು ಸ್ಮಾಲ್ ಕ್ಲೀನಿಂಗ್ ಇದೆ. ಸೊ ಮೇಯ್ನ್ ಅಂದರೆ ಬೇಡದೇ ಇರೋ ಥಿಂಗ್ಸ್ ಎಲ್ಲನೂ ಎಸೆಯೋದಿದೆ. ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಕಿಚನಲ್ಲಿ ಇದೆಲ್ಲ ಒರೆಸ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ ಟೈಲ್ಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ. ಸೊ ನೆನ್ನೆನೂ ಒರೆಸ್ಕೊಂಡಿದ್ದೆ. ಇವತ್ತೂ ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒರೆಸ್ಕೊಂಡೆಲ್ಲ ರೆಡಿ ಮಾಡ್ಕೊತೀನಿ. ಅದಕ್ಕೋಸ್ಕರನೇ ಕರೆ ಆಗ್ತಾ ಇರುತ್ತೆ. ಟೈಲ್ಸು ಸಾಂಬಾರು ಕಡೆ ಎಲ್ಲ ಬೀಳ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡಿಕೊಂಡು ನೆಕ್ಸ್ಟು ಅಡುಗೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಏನು ಮಾಡೋಣ ಅಂತ ಅಂದ್ಕೊಂಡು ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಪಲಾವ್ಗೆ ಅಂತ ರೆಡಿ ಮಾಡಿದ್ದೀನಿ. ಸೊ ನಾಳೆ ಹಬ್ಬಕ್ಕೆ ಅಂತ ಎಲ್ಲ ತರಕಾರಿಗೆ ಕೊತ್ತಂಬರಿ ಪುದೀನ ಅಂತ ಐಟಮ್ ಎಲ್ಲ ತಂದಿದ್ದರು. ಸೊ ಕ್ಲೀನ್ ಮಾಡಿಕೊಳ್ಳೋಣ ಅಂತ ಒಂದೇ ಸರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ತರಕಾರಿ ಅದೆಲ್ಲ ನಾಳೆಗೆಲ್ಲ ಬೇಕಾಗುತ್ತೆ ಅಡುಗೆಗೆ, ಹಬ್ಬದ ಅಡುಗೆಗೆ ಅಂತ ಎಲ್ಲ ಬಿಡಿಸಿಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿನ ತೊಟ್ಟು ಸಮೇತ ಬಿಡಿಸಿಕೊಬೇಕು. ಹಾಗೇ ಸ್ಟೋರ್ ಮಾಡಿಕೊಂಡ್ರೆ ಸೊ ಚೆನ್ನಾಗಿರಲ್ಲ, ಒಂಥರ ಕೊಳ್ತೋದಂಗೆಲ್ಲ ಆಗಿಬಿಡುತ್ತೆ. ಹಸಿಮೆಣ್ಸಿಕಾಯಿನ ಹಿಂದೆ ತೊಟ್ಟಲ್ದಲೇ ಗ್ರೀನ್ ಕಲರು ಹಿಂದೆ ಇರುತ್ತಲ್ಲ, ಅದೆಲ್ಲ ತೆಗೆದಿಕ್ಕೊಳ್ಬೇಕು ತೊಟ್ಟು ಸಮೇತ, ಇಲ್ಲಾಂದರೆ ಕೊಳ್ತೋಗುತ್ತೆ. ಪುದೀನ ಎಲ್ಲ ಬಿಡಿಸ್ಕೊಂಡು ಈಗ ಬಾಕ್ಸ್ಗೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿನ ಈ ಥರ ಬಾಕ್ಸ್ಗೆ, ಇದು ಪಾರ್ಸಲ್ ಡಬ್ಬಿ ಇರುತ್ತಲ್ಲ, ನಾವೇನಾದರೂ ಮನೆಗೆ ತೊಗೊಂಡು ಬಂದಿರ್ತೀವಲ್ಲ, ಊಟ ಎಲ್ಲ ಆರ್ಡರ್ ಮಾಡಿರ್ತೀವಲ್ಲ, ಅದರಲ್ಲಿ ಸಿಗುತ್ತೆ ಈ ಥರ ಪಾರ್ಸಲ್ ಡಬ್ಬಿಗಳಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಯಾವಾಗ್ಲೂ ಇದೇ ಥರನೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು. ಈ ಥರ ಎಲ್ಲ ಹಸಿಮೆಣ್ಸಿಕಾಯಿ ಬಾಕ್ಸ್ಗೆಲ್ಲ ಹಾಕಿ ಮುಚ್ಚಲಾಕಿ ರೆಡಿ ಮಾಡಿಕೊಂಡೆ. ಸೊ ಇದನ್ನು ಫ್ರಿಜ್ಗೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಸೈಡಿಗೆಲ್ಲ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಡಬ್ಬಕ್ಕೆ ಈ ಥರ ಎಲ್ಲ ಸ್ಟೋರ್ ಮಾಡಿಕೊಂಡ್ರೆ ಜಾಸ್ತಿ ದಿನ ಬರುತ್ತೆ, ಫ್ರಿಜ್ಜಲ್ಲಿ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಹಸಿಮೆಣ್ಸಿಕಾಯಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಈ ಥರ ಎಲ್ಲ ಸ್ಟೋರ್ ಮಾಡಿಕೊಳ್ತೀನಿ. ನೆಕ್ಸ್ಟು ನಾನು ಪುದೀನೂ ಸಹ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಬಿಡಿಸ್ಕೊಂಡು ನಮ್ಮ ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಐಟಮ್ ಮಾತ್ರ ತೊಗೊಂಡು ಈ ಥರ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಹಾಳಾಗಿಬಿಡುತ್ತೆ. ಬಾಕ್ಸ್ನ ಡಬ್ಬ ಎಲ್ಲ ನೀಟಾಗಿ ತೊಳ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಗೇ ಇರಬೇಕು. ಆವಾಗ ಈ ಥರ ಎಲ್ಲ ಐಟಮ್ ಹಾಕ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಸೊ ಪುದೀನ ಆಯಿತು. ನೆಕ್ಸ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿನೂ ಸಹ ಇದೇ ಥರನೇ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಶುಂಠಿನ ತೊಳೆದ್ಬಿಟ್ಟು ಆಮೇಲೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಕಲ್ಲು ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಅಡುಗೆಗೆ ಅಂತ ಯೂಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ತೊಳೆದಿಕ್ಕೊಳ್ಬೇಕು. ನಾನು ತೊಳಿಲ್ಲ, ಆಮೇಲೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೆ. ಸೊ ನೆಕ್ಸ್ಟು ನಾನು ಇದೆಲ್ಲ ಸೈಡ್ಗಿಟ್ಟು ನೆಕ್ಸ್ಟ್ ಇದು ಬ್ಲ್ಯಾಕ್ ಕಲರ್ ಬಾಕ್ಸ್ ಪಾರ್ಸಲ್ ಡಬ್ಬಿ, ಅದಕ್ಕೆ ಸಹ ಕೊತ್ತಂಬರಿ ಸೊಪ್ಪನ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಎಲ್ಲ ಬಿಡಿಸ್ಕೊಂಡು ಎಲ್ಲ ಸ್ಟೋರ್ ಮಾಡಿಕೊಂಡೆ. ಸೊ ಈ ಥರ ಸ್ಟೋರ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಟೊಮೆಟೊನೂ ಸಹ ಈ ಡಬ್ಬಿಗೆ ಹಾಕ್ಕೊಂಡು ಟೊಮೆಟೊ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆಚೆ ಇಕ್ಕಿದ್ರೆ ಹುಳ ಆಗುತ್ತೆ. ಸೊ ಇವಾಗೆಲ್ಲನೂ ಕೆಮಿಕಲ್ಲೇ. ಸೊ ನಾವು ಆಚೆ ಇಕ್ಕೊತೀವಿ ಅಂತ ಹೇಳಿದ್ರೆ ಹುಳ ಆಗಲಿ, ಏನಾದರೂ ಕೊಳ್ತೋಗೋದಾಗಲಿ, ಸ್ವಲ್ಪ ಮೆತ್ತಗಾಗೋದಾಗಲಿ ಎಲ್ಲ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಆಚೆ ಇಡೋ ಥರ ಮೆಥಡ್ ಐಡಿಯಾ ಇದ್ದರೆ ಆ ಥರ ಫಾಲೋ ಮಾಡಿ. ನಾನು ಹಾಳಾಗುತ್ತೆ ಅಂದ್ಬಿಟ್ಟು ಈ ಥರ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ನೆಕ್ಸ್ಟು ಇದೆಲ್ಲ ಗಲೀಜು ಮಾಡಿದ್ನೆಲ್ಲ ಎಲ್ಲ ಬಿಡಿಸ್ಕೊಂಡು ಎಲ್ಲ ಅದನ್ನೆಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ಎತ್ಕೊಂಡು ಕವರ್ಗೆ ಹಾಕ್ಕೊಬೇಕು. ಇಲ್ಲಾಂದರೆ ನನ್ನ ಮಗ ತೀಟೆ ಎಲ್ಲನೂ ಅದನ್ನೇ ಮೇಲೆಸ್ಕೊಂಡು ಎಲ್ಲ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಡ್ತಾನೆ. ಅದಕ್ಕೋಸ್ಕರನೇ ಎಲ್ಲನೂ ಒಟ್ಟಿಗೆನೇ ಹಾಕ್ಕೊಂಡು ಕವರ್ಗೆ ಪ್ಯಾಕ್ ಮಾಡಿಕೊಂಡು, ಇದು ನನ್ನ ಮಗನಿಗೆ ಅಂತ ಶೇಕ್ ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಬಾದಾಮಿ ಗೋಡಂಬಿ ಎಲ್ಲ ನೆನೆಸಿ ಇಟ್ಟು ಅದನ್ನೇ ರುಬ್ಕೊಟ್ಟಿರೋದು. ಮಕ್ಳಿಗೆ ಒಳ್ಳೆಯದು ಅಂತ ನಾನು ಪಲಾವ್ ಮಾಡಿ ದಮ್ ಕಟ್ಟೋದು ಯಾವಾಗಲೂ ಯೂಶ್ವಲಿ ಹೀಗೇ. ಪಲಾವ್ ರೆಡಿ ಇದೆ. ಸೊ ಈರುಳ್ಳಿನೂ ಸಹ ನೆನೆ ತಂದಿದ್ರು. ಈರುಳ್ಳಿ ಅಡುಗೆಗೆ ಅಂತ ಸೊ ಬಿಸಿಲಿಗೆ ಹಾಕಬೇಕಾಯಿತು. ಬಿಸಿಲಿಗೆ ಹಾಕಿರಲಿಲ್ಲ, ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಿಕ್ಕಿದ್ದೆ. ದಾಳಿಂಬೆ ಹಣ್ಣು ಇತ್ತು. ದಾಳಿಂಬೆ ಹಣ್ಣು ನನ್ನ ಮಗನ ಕಟ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು, ಹಣ್ಣೇನು ತಿನ್ನೋದೇ ಇಲ್ಲ ಅವನು. ನಾನೇ ಫೋರ್ಸ್ ಮಾಡಿ ಇಲ್ಲ ಜ್ಯೂಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ತಿನ್ಸೋಕ್ಕೂ ಸ್ವಲ್ಪ ಹಿಂಸೆ ಅಂದರೆ ಹಿಂಸೆ. ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಕೆಲಸ ಏನಾದರೂ ಜಾಸ್ತಿ ಇದ್ದರೆ ಜ್ಯೂಸ್ ಮಾಡೇ ಇದು ಮಾಡಿಬಿಡ್ತೀನಿ. ಮಕ್ಕಳಿಗೆ ಜಗಿದು ನುಂಗಿದ್ರೇ ಮಕ್ಕಳಿಗೆ ಜೀರ್ಣ ಆಗೋದು, ಅಲ್ಲಿನ ಹೆಲ್ತ್ ಕೂಡ ಒಳ್ಳೆಯದು. ಸೊ ಒಬ್ಬೊಬ್ಬರು ಮಕ್ಕಳು ಹಠ ಮಾಡ್ತಾರೆ ಅಗ್ಕೊಂಡು ತಿನ್ನೋದಕ್ಕೆಲ್ಲ. ಅದಕ್ಕೋಸ್ಕರನೇ ನನ್ನ ಮಗನೂ ಅದೇ ಥರ, ಅದಕ್ಕೆ ಜ್ಯೂಸ್ ಮಾಡೆಲ್ಲ ಕುಡಿಸ್ತೀನಿ.
ಸೊ ಇದೆಲ್ಲ ಬೇಡದೇ ಇರೋವಂಥ ಬ್ಯಾಗ್ಸ್ ಎಲ್ಲ ಇದೆ, ಕವರೆಲ್ಲ. ಇದರಲ್ಲಿ ನನ್ನ ಮಗನ ಬೇಡದೇ ಇರೋ ಥಿಂಗ್ಸ್ ಎಲ್ಲ ಇದೆ, ಕ್ಲೀನ್ ಮಾಡಿಲ್ಲ. ಸೊ ಇದನ್ನು ಕ್ಲೀನ್ ಮಾಡೋಣ, ಬೇಡದೇ ಇರೋದೆಲ್ಲ ಬಿಸಾಕೋಣ ಅಂತ ಹೇಳ್ಬಿಟ್ಟೆಲ್ಲ ನೋಡ್ತಾ ಇದ್ದೀನಿ. ಸೊ ಇದು ಕಾರು ನನ್ನ ಮಗನ ಬರ್ಡೇಗೆ ಬಂದಿದ್ದು, ಎಲ್ಲ ಚಿಂದಿ ಮಾಡಿಬಿಟ್ಟಿದ್ದಾನೆ. ಇದು ತೊಗೊಂಡು ಬ್ಯಾಗ್ 2 ವರ್ಷ ಆಗಿತ್ತು. ಇದು ನನ್ನ ಮಗನೇ ಕಿತ್ತಾಕಿತ್ತು. ಇದು ಲೇಬಲೆಲ್ಲ ಬಣ್ಣ ಎಲ್ಲ ಹಚ್ಬಿಟ್ಟಿದ್ದಾನೆ, ಎಲ್ಲೋಯ್ತು ಅಂತ ಹುಡುಕ್ತಿದ್ರೆ ಈ ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಸೊ ಇದು ಶೂ ಎಲ್ಲ ಹೊಸದು, ಈ ಥರ ಎಲ್ಲ ಗಲೀಜು ಮಾಡಿದ್ದಾನೆ. ಇದೆಲ್ಲನೂ ಬೇಡದೇ ಇರೋ ಥಿಂಗ್ಸೇ ಎಲ್ಲನೂ ಇತ್ತು. ನಾನು ಕೈ ಸಿಕ್ಕಿದ್ದೆಲ್ಲ ಈ ಥರ ಎಲ್ಲ ಬ್ಯಾಗ್ ಹಾಕ್ಬಿಟ್ಟು ಎಲ್ಲ ಮೇಲೆ ಹಾಕ್ಬಿಡ್ತಾ ಇದ್ದೆ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದಾಗ ಇವಾಗ ಸಿಕ್ಕಿದ್ದು. ಇದು ಕಾರು ನನ್ನ ತಮ್ಮ ಕೊಡಿಸಿದ್ದು ಬರ್ಡೇಗೆ ಅಂತಲೇ. ಸೊ ಇದು ಎಸ್ಪೆಷಲಿ ಇದು ಏನಂದರೆ ಶಬರಿಮಲೆಯಿಂದ ತಂದಿದ್ದು. ಸೊ ಶಬರಿಮಲೆಯಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕಮ್ಮಿ ಎಲ್ಲ ಕೊಡ್ತಾರಂತೆ. ಆವಾಗ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಅವನೇ ತೊಗೊಂಡು ಬಂದು ಒಂದು 3-4 ವರ್ಷ ಆಗಿತ್ತು. ಸೊ ಇದೂ ಸಹ ಇದು ಧರ್ಮಸ್ಥಳದಲ್ಲಿ ಕೊಡಿಸಿದ್ದು. ಇದೆಲ್ಲ ಹಠ ಮಾಡಿ ಕೊಡಿಸ್ಕೊಂಡ್ರು ಸಹ ಏನೂ ನೀಟಾಗಿ ಮಡಿಕೊಳ್ಳಲ್ಲ, ಎಲ್ಲ ಕಿತ್ಬಿಟ್ಟೆಲ್ಲ ಮಡ್ಕೊತಾನೆ, ಎಲ್ಲರೂ ಹಾಳು ಮಾಡಿಕ್ಕರ್ತಾನೆ ಅಂತಲೇ ಆಲ್ಮೋಸ್ಟ್ ಅಲ್ಲಿ ಏನು ಅಂದರೆ ಏನು ಕೊಡಿಸೋದೇ ಇಲ್ಲ ಅವ್ನಿಗೆ. ಇದೂ ಅಷ್ಟೇ, ಇದು ಜಾತ್ರೆಯಲ್ಲಿ ಎಲ್ಲೋ ಕೊಡಿಸಿದ್ದು. ಸೊ ಇದೊಂದು ತಕ್ಕಮಟ್ಟಿಗಿದೆ ಅಷ್ಟೇ ಕನ್ನಡಕ. ಎಲ್ಲನೂ ಬೇಕು ಅಂತ ಹಠ ಮಾಡಿ ಇಸ್ಕೊಂತಾನೆ, ಆದರೆ ಏನೂ ಮಾಡಿಕೊಳ್ಳ. ಇದು ಜಾತ್ರೆಯಲ್ಲಿ ಇದೂ ಸಹ ಕೊಡಿಸಿದ್ದು, ಆಗಲೇ ಎಲ್ಲ ಅರ್ದ್ಬಿಟ್ಟಿದ್ದಾನೆ. ಈ ಆಟ ಆಡೋದೆಲ್ಲ ಕೊಡಿಸಿ ಒಂದು 6 ಮಂತ್ ಆಗಿರ್ಬೋದೇನೋ ಅಷ್ಟೇ. ಒಂಚೂರು ನೀಟಾಗಿ ನೋಡ್ಕೊಳ್ಳಲ್ಲ. ಅವನ ಹತ್ರ 1 ತಿಂಗ್ಳು ಇರೋದು ಕಷ್ಟ. ಇದು ಒಂದು ಪಾಪುಲಿ ಇದ್ದಾಗ ನನ್ನ ತಮ್ಮ ಕೊಡಿಸಿದ್ದು. ಇದು ಎಲ್ಲ ಕಿತ್ತಾಕ್ಬಿಟ್ಟಿದೆ. ಇದಾಗಲೇ ತೊಗೊಂಡು 5 ವರ್ಷ ಆಗಿದೆ. ಕ್ವಾಲಿಟಿ ಸಕ್ಕತ್ತಾಗಿತ್ತು, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಇದು ಗೊಂಬೆನೂ ಒಂದು 6 ಮಂತೋ ಇಲ್ಲ 1 ಇಯರ್ ಆಗಿದೆ ಅನಿಸುತ್ತೆ. ಇದೊಂದು ಸುಮಾರಾಗಿ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಸೊ ನೆಕ್ಸ್ಟು ಇದೆಲ್ಲ ಸ್ಲೇಟು ಸಹ ಇದು ಸೇರಿ 1-2 ಏನೋ ಇದೆ. ಎಲ್ಲ ಮುರಿದಾಕ್ಬಿಟ್ಟು ಗಲೀಜು ಮಾಡಿ ಬೇರೆ ಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೋಸ್ಕರನೇ ಇದು ಚಪ್ಪಲಿ. ಇದು 1 ವರ್ಷದ ಪಾಪುಲಿ ಅವನಿಗೆ ಮಗುನಿಗೆ ತಂದಿದ್ದು. ಈ ಬಾಲು ಅಷ್ಟೇ 2 ವರ್ಷದಲ್ಲಿ ಅವ್ನು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕೊಡಿಸ್ಕೊಂಡ. ಎಲ್ಲನೂ ಹಾಗೆ ಗಲೀಜು ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದಾನೆ. ಇದೆಲ್ಲ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಇದೆ. ಈ ಗನ್ನು ಸಹ ಇದು ಪ್ರೆಸ್ ಮಾಡಿದ್ರೆ ಲೈಟ್ ಬರೋದು, ಸೌಂಡ್ ಬರೋದು, ಇದನ್ನು ಒಡೆದಾಕಿ ಬಿಸಾಕಿ ಎಲ್ಲ ಹಾಳು ಮಾಡಿಸ್ಬಿಟ್ಟಿದ್ದಾನೆ. ಸೊ ಈ ಶೂಸು ಅಷ್ಟೇನೆ. ಈ ಶೂಸು ಸ್ವಲ್ಪ ತೊಗೊಂಡು ಟೈಟ್ ಆಯಿತು, ಬಟ್ ಎಕ್ಸ್ಚೇಂಜ್ ಮಾಡೋಕ್ಕಾಗಿಲ್ಲ, ಆನ್ಲೈನಲ್ಲಿ ತೊಗೊಂಡಿದ್ದು. ಈ ಗ್ಲಾಸು ಅಷ್ಟೇನೆ. ಇದೆಲ್ಲ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಾಗಿಲ್ಲ. ಇದು ನೀರು ಕುಡಿಯೋದು ಅಂತ ಇದನ್ನು ತೊಗೊಂಡಾಗಲೇ 3 ವರ್ಷ ಆಯಿತು. ಇದು ಮೇಲ್ಗಡೆ ಕ್ಯಾಪೇ ಮಿಸ್ ಆಗಿಬಿಟ್ಟಿದೆ, ಇದು ಚೆನ್ನಾಗೇ ಇಲ್ಲ. ಸೊ ಇದು ABCD ಅಂತ ಹೇಳ್ಬಿಟ್ಟು ಕಲ್ತ್ಕೊಳ್ಳಿ ಅಂತ ಹೇಳಿ ಇದನ್ನು ತೊಗೊಂಡು ಕಲಿತಾನೆ ಅಂತ 2 ವರ್ಷ ಆಯಿತು. ಸೊ ಇದೆಲ್ಲನೂ ಯೂಸೇ ಮಾಡಲಿಲ್ಲ ಅವನು. ಎಲ್ಲ ಆಟ ಆಡೋಕ್ಕೆ ಇವಾಗಲೂ ಸಹ ಜೋಡಿಸು ಇದು ಮಾಡು ಅಂತ ಕೊಟ್ಟರೆ ಇಲ್ಲ ಮುರಿದಾಕೋದು, ಇಲ್ಲ ಎಸೆಯೋದು, ಆ ಥರ ಮಾಡ್ತಾನೆ. ತೀಟೆ ಅಂದರೆ ತೀಟೆ. ಅವ್ನು ಹೆಂಗೆ ಕಂಟ್ರೋಲ್ ಮಾಡೋದು ಗೊತ್ತಾಗ್ತಾಯಿಲ್ಲ. ಇದು ಟೋಪಿ ನನ್ನ ತಂಗಿ ಮಗಂದು. ಅವ್ನ ಮನೆಗೆ ಫಂಕ್ಷನ್ಗೆ ಅಂತ ಹೋಗಿದ್ದಾಗ ನೈಟ್ ಆಗಿಬಿಟ್ಟಿತ್ತು, ಚಳಿ ಗಾಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಅದು ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಈ ವಾಟರ್ ಬಾಟಲು ಅಷ್ಟೇನೆ. ಇದು ತೊಗೊಂಡು 1 ಇಯರ್ ಆಯಿತು. ಸೊ ಯೂಸ್ ಮಾಡ್ದಲೇ ಹಾಗೆ ಎಸ್ಬಿಟ್ಟಿದ್ದಾನೆ. ನಾನು ಇವನು ಮನೆಯೆಲ್ಲ ಇಟ್ಟಾಡ್ತಾನೆ ಅಂತ ಹೇಳ್ಬಿಟ್ಟು ಕೈ ಸಿಕ್ಕಿದೆಲ್ಲ ಬ್ಯಾಗ್ ಹಾಕಿ ಕವರ್ಗೆ ಹಾಕಿ ಎಲ್ಲ ಮೇಲೆ ಇಸ್ಬಿಡ್ತೀನಿ. ಇವಾಗ ತೆಗೆದು ನೋಡಿದ್ರೆ ಒಂದೊಂದೇ ಸಿಗ್ತಾಯಿದೆ. ರಿಮೋಟ್ ಕಾರ್ ಆಗಿರ್ಬೋದು, ಇದಾಗಿರ್ಬೋದು, ಹಠ ಮಾಡಿಸ್ಕೊಡ್ಸ್ಕೊಂಡು ಅವ್ನು ತೆಗೆದು ಎಸೆಯೋದೇ ಕೆಲಸ ಅವನದು. ಇದು ಬರ್ಡೇಗೆ ಬಂದಿದ್ದು. ಇದು ಇಲ್ಲೆಲ್ಲೋ ಇದೆ. ಇದಕ್ಕೆಲ್ಲ ಹಾಕಿ ತಿರುಗಿಸಿದ್ರೆ ಒಂಥರ ಗಿರ್ಗಿಟ್ಲೆ ಥರ ಸುತ್ತುತ್ತೆ. ಎಲ್ಲನೂ ನನಗೆ ಬೇಕು ಅಂತ ಕಿತ್ಕೊತಾನೆ, ಎಲ್ಲ ಹಾಳು ಮಾಡ್ತಾನೆ. ಆದರೆ ಎಲ್ಲ ಏನು ಅಂದರೆ ಏನೂ ನೀಟಾಗಿ ನೋಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ಬಾಲ್ ಆಗಲಿ ಇದಾಗಲಿ. ಈ ಚಪ್ಪಲಿನೂ ಅಷ್ಟೇ 2 ವರ್ಷ. ಅದು ಫಸ್ಟು ಅಂತೂ ಇದು 9 ಮಂತಲ್ಲಿ ಇರಬೇಕಾದ್ರೆ ಕೊಡಿಸಿದ್ದು. ಸೊ ಹಾಕ್ಕೊಂಡೆ ಹಂಗೆ ಮಾಡಾಕ್ಬಿಟ್ಟು. ಇದು ಅಷ್ಟೇ 1.5 ಇಯರ್ ಇದ್ದಾಗ ಕೊಡಿಸಿದ್ದು. ಇದೆಲ್ಲ ನೆಕ್ಸ್ಟು ಬೀರು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ಹಾಕಿದ್ದೀನಿ. ಇದನ್ನು ಸಹ ಇದೆಲ್ಲ ಬೇಡದೇ ಇರೋದೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಬೇಡದೇ ಇರೋ ಕ್ಲೀನ್ ಮಾಡ್ಕೊಂಡು ಚೀಲ ತುಂಬಿದ್ದೀನಿ. ಸೊ ಇಷ್ಟು ಸಹ ಎಸೆಯೋ ಬಟ್ಟೆಗಳನ್ನೇ. ಇದೆಲ್ಲ ಬೇಡದೇ ಇರೋದು, ಅರ್ಧೋಗಿರೋದಾಗಿರ್ಬೋದು, ಬಣ್ಣ ಮಾಸಿರೋದು ಎಲ್ಲ ಇದೆ. ಇದನ್ನು ಆಚೆ ಎಸಿಬೇಕು. ನೆಕ್ಸ್ಟು ಇದೆಲ್ಲ ಕಿಟಕಿ ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ಆಲ್ ಕೆಲಸ ಎಲ್ಲ ಕ್ಲಿಯರ್ ಆಗಿದೆ. ಸೊ ನೆಕ್ಸ್ಟು ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರನೇ. ಸೊ ಇದಾಯಿತು ಇವತ್ತಿನ ವ್ಲಾಗ್. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನಸಾರಿನ ಮರಿಬೇಡಿ. ಮತ್ತೆ ಸಿಗುವ.